T20 ವರ್ಲ್ಡ್ ಕಪ್ನ ಎಲ್ಲ ಗ್ರೂಪ್ ಮ್ಯಾಚಸ್ಗಳು ಆಲ್ಮೋಸ್ಟ್ ಮುಕ್ತಾಯಗೊಂಡಿದೆ. ಒಂದೊಂದು ರೌಂಡ್ ಮ್ಯಾಚಸ್ ಮಾತ್ರ ಉಳ್ಕೊಂಡಿದೆ. ಕೆಲವೊಂದು ಟೀಮ್ಸ್ ಮಾತ್ರ ಇನ್ನೂ ಕ್ವಾಲಿಫೈ ಆಗಿಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೀಮ್ಸ್ ಸೂಪರ್ ಏಟ್ಸಲ್ಲಿ ಆಲ್ರೆಡಿ ಕ್ವಾಲಿಫೈ ಆಗಿ ಅವ್ರ ಸ್ಥಾನನ ಕಾಯಂ ಮಾಡ್ಕೊಂಡಿದ್ದಾರೆ. ಸೊ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಸಲ ಸೂಪರ್ ಏಟ್ ಏನಿದೆ ಅದರಲ್ಲಿ ಮುಂಚೆನೇ ಪ್ರೀಸೀಡಿಂಗ್ ಅಂತ ಮಾಡಿದರು ಟೀಮ್ಸ್ಗೆ. ಅಂದರೆ ಈ ಟೀಮ್ 4 ಗ್ರೂಪ್ಗಳಿಂದ ಎರಡೆರಡು ಟೀಮ್ ಕ್ವಾಲಿಫೈ ಆಗುತ್ತೆ. ಅವರು ಯಾವ್ಯಾವ ಗ್ರೂಪಲ್ಲಿ ಆಡ್ತಾರೆ, ಯಾರ್ಯಾರು ಅವ್ರ ಆಪೋನೆಂಟ್ಸ್ ಇರ್ತಾರೆ ಅನ್ನೋದನ್ನು ಮುಂಚೆನೇ ಸೀಡಿಂಗ್ ಮಾಡಿದರು. ಸೀಡಿಂಗ್ ಅಂತ ಅಂದರೆ ಇವಾಗ ಹೆಂಗೆ ಟೆನ್ನಿಸಲ್ಲಿ ನಿಮಗೆ ರ್ಯಾಂಕಿಂಗ್ಸ್ ಕೊಟ್ಟಿರ್ತಾರೆ ಅಥವಾ ಸೀಡಿಂಗ್ ಕೊಟ್ಟಿರ್ತಾರೆ 1 2 3 4 5 6 ಅಂತ. ಆ ಥರ ಸೂಪರ್ ಏಟ್ ಸ್ಟೇಜ್ಗೆ 2 ಥರ ಸೀಡಿಂಗ್ ಮಾಡಿದರು. ಏನು ಅಂದರೆ X1 X2 X3 X4, ಇನ್ನೊಂದು Y1 Y2 Y3 Y4 ಅಂತ. ಸೊ ಯಾವ್ಯಾವ ಟೀಮು ಈ X1 2 3 4ಗೆ ಬರುತ್ತೆ ಮತ್ತು ಇನ್ನೊಂದು ಯಾವ್ದು Y1 2 3 4 ಬರುತ್ತೆ ಅನ್ನೋದನ್ನು ಮುಂಚೆನೇ ನಿರ್ಧಾರ ಮಾಡಿದರು. ಅದನ್ನು ನಾನು ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಇಮೇಜಲ್ಲಿ ತೋರಿಸಿರ್ತೀನಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನೀವು ಆ ಸೀಡಿಂಗ್ ನೋಡ್ತಾ ಹೋಯಿತು ಅಂತಂದರೆ, ಮೊದಲನೇದಾಗಿ X1 ಅಂತ ರೇಟ್ ಮಾಡಿದ್ದು ಇಂಡಿಯಾನ. ಸೊ ಇಂಡಿಯಾ ಕ್ವಾಲಿಫೈ ಆಗ್ತಾರೆ ಅನ್ನೋದನ್ನು ಅವರು X1 ಅಂತ ತೊಗೊಂಡಿದ್ರು. X2 ಬಂದು ಆಸ್ಟ್ರೇಲಿಯಾನ ಸೀಡಿಂಗ್ ಮಾಡಿದರು. ಬಟ್ ಇವಾಗ ಆಸ್ಟ್ರೇಲಿಯಾ ಏನಾಗುತ್ತೆ, ಸಪೋಸ್ ಅವ್ರು ಕ್ವಾಲಿಫೈ ಆಗಿಲ್ಲ ಅಂತಂದರೆ ಅವ್ರ ಸ್ಥಾನದಲ್ಲಿ ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅವರು ಆ ಸ್ಥಾನನ ತೊಗೋತಾರೆ. ಅಂದರೆ X2 ಅವ್ರು ಆಗ್ತಾರೆ. ಸೊ ಮೋಸ್ಟ್ಲಿ ಇವಾಗ ಕಾಣ್ತಾ ಇರೋ ಪ್ರಕಾರ ಜಿಂಬಾಬ್ವೆ ಅವ್ರ ಸ್ಥಾನ ತುಂಬುತ್ತೆ. ಸೊ ಹಾಗಾಗಿ X2 ಜಿಂಬಾಬ್ವೆ ಆಗುತ್ತೆ. X3 ಬಂದು ವೆಸ್ಟ್ ಇಂಡೀಸ್. ಅವ್ರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಅವರೆಲ್ಲ ಅವ್ರ ಗ್ರೂಪ್ ಮ್ಯಾಚಸ್ಗಳನ್ನೂ ಗೆದ್ದು ಅವರು X3 ಆಗಿ ಕ್ವಾಲಿಫೈ ಆಗಿದ್ದಾರೆ. X4 ಬಂದು ಸೌತ್ ಆಫ್ರಿಕಾ. ಸೊ ಈ ಸ್ಟೇಜಲ್ಲಿ ನೀವು ನೋಡಿದ್ರೆ ಈ ಗ್ರೂಪಲ್ಲಿ ಏನಿದೆ, ಇಂಡಿಯಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಮುಂಚೆ ಏನು ಸೀಡಿಂಗ್ ಮಾಡಿದ್ರು ಅದರಲ್ಲಿ ಆಸ್ಟ್ರೇಲಿಯಾ ಏನಾದರೂ ಔಟ್ ಆಯಿತು ಅಂತಂದರೆ ಅವ್ರ ಬದಲು ಜಿಂಬಾಬ್ವೆ. ಸೊ ಈ ಗ್ರೂಪಲ್ಲಿ ಇಂಡಿಯಾ, ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ. ಸೊ ಇವ್ರ ಮಧ್ಯ ಮ್ಯಾಚಸ್ ಆಗುತ್ತೆ. ಇದರಲ್ಲಿ ಟಾಪ್ 2 ಯಾರು ಬರ್ತಾರೆ ಅವರು ಸೆಮಿಫೈನಲ್ಸಿಗೆ ಕ್ವಾಲಿಫೈ ಆಗ್ತಾರೆ. ಇನ್ನೊಂದು ಗ್ರೂಪ್ ಮಾಡಿದ್ರಲ್ಲ, ಗ್ರೂಪ್ 2 ಅಂತ, ಸೂಪರ್ ಏಟಲ್ಲಿ Y1 Y2 Y3 Y4 ಅಂತ ಏನು ಹೇಳಿದೆ. ಸೊ ಅದರಲ್ಲಿ Y1 ಬಂದು ಇಂಗ್ಲೆಂಡ್ನ ಸೀಡಿಂಗ್ ಮಾಡಿದರು. ಅಂದರೆ ಅವ್ರು ಯಾವುದೇ ಸ್ಥಾನದಲ್ಲಿ ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಅವ್ರು ಹೆಂಗೆ ಅವ್ರ ಗ್ರೂಪಲ್ಲಿ ಕ್ವಾಲಿಫೈ ಆದ್ರೂ ಅವ್ರು Y1 ಇರ್ತಾರೆ. ಸೊ ಅದು ಇಂಗ್ಲೆಂಡ್. Y2 ಬಂದು ನ್ಯೂಜಿಲ್ಯಾಂಡ್. ಅವರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಇವತ್ತು ನಡೀತಾ ಇರೋ ಕೆನಡಾ ಮ್ಯಾಚಲ್ಲಿ ಅವ್ರು ಗೆದ್ದರೆ ಆಲ್ಮೋಸ್ಟ್ ಅವ್ರ ನೆಟ್ ರನ್ ರೇಟು ಚೆನ್ನಾಗಿದೆ. ಅವ್ರು ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತಾರೆ ಅಂದ್ಕೊಂಡಿದ್ದೀನಿ. Y3 ಬಂದು ಪಾಕಿಸ್ತಾನ್. ಇಲ್ಲಿ ಸ್ವಲ್ಪ ಇನ್ನೂ ಡೌಟ್ ಇದೆ. ಯಾಕಂದರೆ ಪಾಕಿಸ್ತಾನ್ ಏನಾದರೂ ನಮೀಬಿಯಾ ಮೇಲೆ ಸೋತ್ರೆ USA ನೆಟ್ ರನ್ ರೇಟ್ USA ಪಾಕಿಸ್ತಾನ್ಗಿನ್ನ ಜಾಸ್ತಿ ಇರೋ ಕಾರಣ ಪಾಕಿಸ್ತಾನ್ ಬದಲು USA ಕ್ವಾಲಿಫೈ ಆಗೋ ಚಾನ್ಸ್ ಇದೆ. ಬಟ್ ನಮೀಬಿಯಾ ಮೇಲೆ ಪಾಕಿಸ್ತಾನ್ ಸೋಲೋದು ನನ್ನ ಪ್ರಕಾರ ಕಷ್ಟ. ಬಟ್ ಕ್ರಿಕೆಟಲ್ಲಿ ಏನು ಬೇಕಾದರೂ ಆಗ್ಬೋದು. ಅದು ಪಾಕಿಸ್ತಾನ ಅಂತ ತೊಗೊಂಡ್ರೆ ಏನು ಬೇಕಾದರೂ ಆಗ್ಬೋದು. ಸೊ ನಮೀಬಿಯಾ ಏನಾದರೂ ಪಾಕಿಸ್ತಾನ ಸೋಲಿಸ್ತು ಅಂತಂದರೆ USA ಅವ್ರ ಸ್ಥಾನ ತೊಗೋತಾರೆ. ಸೊ ಅವರು Y3 ಆಗ್ತಾರೆ. ಸೊ ಸದ್ಯಕ್ಕೆ Y3 ಅಂತಿರೋದು ಪಾಕಿಸ್ತಾನ್. Y4ಅಲ್ಲಿ ಶ್ರೀಲಂಕಾ. ನೀವು ನೆನ್ನೆ ನೋಡ್ದಂಗೆ ಆಸ್ಟ್ರೇಲಿಯಾ ಮೇಲೆ ಭರ್ಜರಿಯಾಗಿ 8 ವಿಕೆಟ್ಗಳ ಜಯ ಗಳಿಸ್ಕೊಂಡ್ರು ಅವರು. ಸೊ ಅವ್ರದ ಸ್ಥಾನನ ಅವರು ಕಾಯಂಗೊಳಿಸ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ನೀವು ನೋಡಿದ್ರೆ ಎಲ್ಲನೂ ಟೀಮ್ಸೂ ಕ್ವಾಲಿಫೈ ಆಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಒಂದೊಂದು ಉಳ್ಕೊಂಡಿದೆ. ಇವಾಗ ನಮ್ಮ ಗ್ರೂಪಲ್ಲಿ ನೀವು ನೋಡಿದ್ರೆ ಆಲ್ರೆಡಿ ಇಂಡಿಯಾ, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದೆ. ಕಾಂಪಿಟಿಷನ್ ಇರೋದು ಆಸ್ಟ್ರೇಲಿಯಾ ಅಥವಾ ಜಿಂಬಾಬ್ವೆನಾ ಅಂತ. ಇನ್ನೊಂದು ಗ್ರೂಪಲ್ಲಿ ನೀವು ನೋಡಿದ್ರೆ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಆಲ್ರೆಡಿ ಕ್ವಾಲಿಫೈ ಆಗಿದೆ. ಉಳ್ಕೊಂಡಿರೋದು ಯಾರು ಅಂದರೆ ಪಾಕಿಸ್ತಾನ, USA ಅಂತ. ಸೊ ಈ 2 ಸ್ಲಾಟ್ಗೆ ಮಾತ್ರ ಇವಾಗ ಕಾಂಪಿಟಿಷನ್ ಉಳ್ಕೊಂಡಿರೋವಂಥದ್ದು. ಇನ್ನೊಂದು ರೌಂಡ್ ಮ್ಯಾಚ್ ನಾನು ಹೇಳ್ದಂಗೆ ಈ ವಾರದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಒಂದೊಂದು ರೌಂಡ್ ಮ್ಯಾಚಸ್ ಮುಗಿಯುತ್ತೆ. ಸ್ಯಾಟರ್ಡೆಯಿಂದ ಸೂಪರ್ ಏಟ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಮುಂಚೆ ಏನೇನು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ, ಏನೇನು ಆಗ್ತಾರೆ, ಆಲ್ರೆಡಿ 6 ಟೀಮ್ಸ್ ಆಗಿರೋ ಕಾರಣ ಇಂಡಿಯಾದು ಆಬ್ವಿಯಸ್ಲಿ ಸೌತ್ ಆಫ್ರಿಕಾ ಟಫ್ ಟೀಮ್ ಸೂಪರ್ ಏಟ್ಸಲ್ಲಿ. ವೆಸ್ಟ್ ಇಂಡೀಸ್ ಕೂಡ ಟಫ್ ಟೀಮು. ಅದು ಬಿಟ್ಟು ಮೋಸ್ಟ್ಲಿ ಜಿಂಬಾಬ್ವೆ ಬಂದರೆ ಅವರು ನಾವೇನು ಲೈಟಾಗಿ ತೊಗೊಳಕ್ಕಾಗಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಇಸ್ ಅ ಓಕೆ ಟೀಮ್, ಓಕೆ ಮ್ಯಾಚ್ ಅಂತ ಅನ್ಬೋದು. ಇನ್ನೊಂದು ಗ್ರೂಪಲ್ಲಿ ನೀವು ನೋಡೋಕ್ಕೆ ಹೋದರೆ ಎಲ್ಲನೂ ಟಫ್ ಟೀಮ್ಸೇ ಇರೋದು. ಸಪೋಸ್ ಪಾಕಿಸ್ತಾನ್ ಬಂದರೆ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ್ ಸೂಪರ್ ಏಟ್ ಸ್ಟೇಜಸ್ ಮಾತ್ರ ಮ್ಯಾಚಸ್ ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ. ಈ ಸಲ ಏನು ಅಂದ್ಕೊಂಡಿದ್ರು, ಎಲ್ಲ ಅಸೋಸಿಯೇಟ್ ನೇಷನ್ಸ್ ಇರೋದ್ರಿಂದಾಗಿ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಯಾರು ಜಾಸ್ತಿ ನೋಡೋದಿಲ್ಲ, ಮ್ಯಾಚಸ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಈ ಸಲ ಆಗಿರೋಂಥ ವರ್ಲ್ಡ್ ಕಪ್ ಮ್ಯಾಚಸ್ ನೀವು ನೋಡಿದ್ರೆ ಅಫ್ಘಾನಿಸ್ತಾನ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಈವನ್ ಸ್ಕಾಟ್ಲ್ಯಾಂಡ್ ಆಗಿರ್ಬೋದು, ಅವ್ರ ಕೆನಡಾ, UAE, ಎಲ್ಲ ಟೀಮ್ಸು USA ಇಂಡಿಯಾಗೆ ಆಲ್ಮೋಸ್ಟ್ ಸೋಲ್ಸ್ಬಿಟ್ಟಿದ್ರು ಅವರು. ಸೂರ್ಯಕುಮಾರ್ ಯಾದವ್ ಇನ್ನಿಂಗ್ಸ್ ಬರಲಿಲ್ಲ ಅಂದರೆ ಇಂಡಿಯಾ ಆಲ್ಮೋಸ್ಟ್ ಔಟ್ ಆಗಿರೋದು.
ಆ ಮ್ಯಾಚಿಂದ ಅಟ್ಲೀಸ್ಟ್ ಸೋತಿರೋರು. ಬಟ್ ಪಾಕಿಸ್ತಾನ ಮೇಲೆ ಮೊನ್ನೆ ಗೆದ್ಕೊಂಡಿದ್ದ ರೀತಿ ನೋಡಿದ್ರೆ ಇಂಡಿಯಾ ಆಬ್ವಿಯಸ್ಲಿ ಕ್ವಾಲಿಫೈ ಆಗಿರೋದು. ಪಾಕಿಸ್ತಾನ್ ಸರ್ಟನ್ಲಿ ಔಟ್ ಆಗಿರೋದು. ಒಂದು ವೇಳೆ ಯು ಎಸ್ ಏನಾದರೂ ಇಂಡಿಯಾ ಮೇಲೆ ಗೆದ್ದು 6 ಪಾಯಿಂಟ್ಸ್ ಅವ್ರು ಏನಾದ್ರು ಗಳಿಸ್ಕೊಂಡಿದ್ರು ಇವಾಗವರೆಗೂ, 4 ಪಾಯಿಂಟ್ಸ್ ಇವಾಗ ಅವ್ರಿಗಿದೆ. ಇಂಡಿಯಾ ಮೇಲೆ ಗೆದ್ದರೆ ಅವ್ರು 6 ಪಾಯಿಂಟ್ಸ್ ಇರೋದು. ಸೊ ಪಾಕಿಸ್ತಾನ್ ಡೆಫಿನೆಟ್ಲಿ ಔಟ್ ಆಗಿರೋದು. ಸೊ ನೀವು ನೋಡ್ತಾ ಹೋದರೆ ಅಸೋಸಿಯೇಟ್ ನೇಷನ್ಸ್ನ ಇನ್ನಷ್ಟು ರೆಗ್ಯುಲರಾಗಿ ಆಡಿಸ್ಬೇಕಾಗಿದೆ. ನೀವು ಕ್ರಿಕೆಟ್ ಬೆಳೆಸಬೇಕು, ಬೇರೆ ಕಂಟ್ರಿಗಳಲ್ಲಿ ಡೆವಲಪ್ ಮಾಡಬೇಕು, ಇನ್ನೂ ನಿಮಗೆ ಜಾಸ್ತಿ ಪಾರ್ಟಿಸಿಪೇಷನ್ ಬೇಕು. ಫುಟ್ಬಾಲ್ ಥರ ಒಂದು ಪೂಲ್ ಕ್ರಿಯೇಟ್ ಮಾಡಬೇಕು ಅಂದರೆ ರೆಗ್ಯುಲರಾಗಿ ಸ್ಟ್ರಾಂಗ್ ಟೀಮ್ಸು ವೀಕರ್ ಟೀಮ್ಸ್ ಮೇಲೆ, ಅಸೋಸಿಯೇಟ್ ಟೀಮ್ಸ್ ಮೇಲೆ ರೆಗ್ಯುಲರಾಗಿ ಆಡಬೇಕು. ಆವಾಗಲೇ ನಿಮ್ಮದು ಕ್ರಿಕೆಟಿಂಗ್ ಸ್ಟ್ರಕ್ಚರ್ ಏನಿದೆ ಇನ್ನೂ ಡೆವಲಪ್ ಆಗುತ್ತೆ. ಬೇರೆ ಕಂಟ್ರೀಸಲ್ಲೂ ಇನ್ನೂ ಹೆಚ್ಚೆಚ್ಚು ಪ್ಲೇಯರ್ಸ್ ಬರ್ತಾರೆ, ಇನ್ನೂ ಕಾಂಪಿಟೇಷನ್ ಡೆವಲಪ್ ಆಗುತ್ತೆ, ಮತ್ತು ಇನ್ನೂ ವರ್ಲ್ಡ್ ವೈಡ್ ರೀಚ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಬಂದು ಸೂಪರ್ 8 ಸ್ಟೇಜಸಲ್ಲಿ ಏನೇನಾಗಿದೆ, ಹೆಂಗೆ ಮ್ಯಾಚಸ್ ಆಗುತ್ತೆ, ಹೆಂಗೆ ಸೀಡಿಂಗ್ ಮಾಡಿದ್ದಾರೆ ಅಂತ ಜಸ್ಟಾಗಿ ನಿಮ್ಗೊಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಸೂಪರ್ 8 ಸ್ಟಾರ್ಟ್ ಆದಮೇಲೆ ಸೂಪರ್ 8ಸಲ್ಲಿ ಯಾವ್ಯಾವ ಟೀಮ್ಸ್ ಇದೆ, ಯಾರ್ಯಾರ ಮೇಲೆ ಅವತ್ತು ಯಾರ್ಯಾರು ಮ್ಯಾಚ್ ಆಡ್ತಾರೆ, ಏನೇನು ಆಗ್ಬೋದು ಅದನ್ನು ಮುಂದಕ್ಕೆ ನೋಡೋಣ. ಸದ್ಯಕ್ಕೆ ನಮಸ್ಕಾರ.